ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗು ಚಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಏನಪ್ಪ ಇವರು ಬೆಳಗ್ಗೆನೇ ವಾಕೋ ಎಕ್ಸಸೈಜೋ ಅಥವಾ ಮಾರ್ನಿಂಗ್ ಡ್ರಿಂಕೋ ತಾಣದು ತೋರ್ಸೋದು ಬಿಟ್ಟು ಬೆಳಗ್ಗೆನೇ ಸೊಪ್ಪು ಹಾಕಂಗೆ ಕೂತ್ಕೊಂಡವ್ರೆ ಅಂತ ಹೇಳ್ತೀರಾ? ಹೌದು ಸ್ನೇಹಿತರೆ, ಹೇಳ್ತೀನಿ. ಇವತ್ತು ನಾನು ಹೇಗೆ ಮಾಡಿದೆ ವೆಯ್ಟ್ ಲಾಸು ಅಂತೇಳಿ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದಿದ್ದು 8:30 ಗಂಟೆಗೆ. ನಿನ್ನೆ ಮೈಕೈ ನೋವು ಜಾಸ್ತಿ ಆಗಿಬಿಟ್ಟಿತ್ತು, ಕಾಲೆಲ್ಲ ನೋವ್ತಾ ಇದ್ವು ನಿಂತು. ಅದಕ್ಕೆ ಲೇಟಾಗಿ ಎದ್ದಿದ್ದರಿಂದ ಅವಸರಿಗೆ ಅಡುಗೆ ಮಾಡಬೇಕಲ್ಲ. ಬೆಳಗ್ಗೆ ಮಾರ್ನಿಂಗ್ ಡ್ರಿಂಕು ತಗೊಂಡಲೇ ಇಲ್ಲ, ತಗೊಳ್ಳೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಒಂದೇ ಸಲ ತಿಂಡಿ ಮಾಡಬೇಕು ಅಂತೇಳಿ ಅರ್ಜೆಂಟಿಗೆ ಸೊಪ್ಪನ್ನು ಹಿಡ್ಕೊಂಡು ಕೂತ್ಕೊಂಡೆ. ಫ್ರೆಂಡ್ಸ್, ಸೊಪ್ಪಿನ ರೇಟು ಕಮ್ಮಿ ಆಗಿದೆಯೋ ಏನೋ ಗೊತ್ತಿಲ್ಲ, ಬರೀ 10 ರೂಪಾಯಿ ಕಟ್ಟು ಅಷ್ಟೇ. ನಾನು 2 ಕಟ್ಟು ತಗೊಂಡಿದ್ದೆ. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು. ಸೊಪ್ಪಿನ ಕಟ್ಟು ಕೂಡ ತುಂಬ ದಪ್ಪ ಇತ್ತು. 1 ಕಟ್ಟು ತಗೊಂಡ್ರೇ ಸಾಕಾಗೋದು, ಮನೆಯವ್ರಿಗೆಲ್ಲ ಅಡುಗೆ ಮಾಡ್ಬೋದಾಯಿತು. ಆದರೆ ಏನು ಗೊತ್ತಾ, ಬೆಂದಾದ್ಮೇಲೆ ಸ್ವಲ್ಪ ಆಗುತ್ತಲ್ವ, ಅದಕ್ಕೆ ನಾನು 2 ಕಟ್ಟನ್ನ ತಗೊಂಡೆ. ಫ್ರೆಂಡ್ಸ್, ಈ ಸೊಪ್ಪನ್ನ ಸಬ್ಬಕ್ಕಿ ಸೊಪ್ಪು ಅಂತಾರೆ, ನಮ್ಮ ಕಡೆ ಸಬಾಕ್ಸಿ ಸೊಪ್ಪು ಅಂತ ಕರಿತೀವಿ ನಾವು. ಈ ಸೊಪ್ಪನ್ನ ತಿನ್ನೋದ್ರಿಂದ ನಮಗೆ ಆರೋಗ್ಯದಲ್ಲಿ ಎಷ್ಟು ಒಳ್ಳೆ ಪರಿಣಾಮ ಬೀರುತ್ತೆ ಗೊತ್ತಾ? ಕೆಲವ್ರಿಗಂತೂ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ. ಅಂಥವರು ವಾರದಲ್ಲಿ 1-2 ದಿನ ಆಗಲಿ ಸಬ್ಬಕ್ಕಿ ಸೊಪ್ಪನ್ನ ತಿನ್ನೋದ್ರಿಂದ ನಿದ್ರಾಹೀನತೆ ನಿವಾರಣೆಯಾಗುತ್ತೆ. ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗಿ ನಮ್ಮ ಮೈಂಡು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಅಷ್ಟಲ್ಲದೆ ಇದರಲ್ಲಿ ವಿಟಮಿನ್ಸು ಹೇರಳವಾಗಿದೆ. ಈ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಕಬ್ಬಿಣಾಂಶ ಕೂಡ ಹೆಚ್ಚಾಗಿರುತ್ತೆ, ಸುಸ್ತಾಗ್ದಂಗೆ ನೋಡ್ಕೊಳ್ಳುತ್ತೆ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತೆ, ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ನಾನೀಗ ಮಾಡ್ತಾ ಇರೋದು ಬಸ್ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೊಟೊ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ನಾನು 2 ಟೊಮೊಟೊ ಮಾತ್ರನೇ ಉಪಯೋಗಿಸೋದು. ಅದ್ರ ಜೊತೆಗೆ ರುಬ್ಬೋವಾಗ ಸ್ವಲ್ಪ ಹುಣಸೆಹಣ್ಣು ಉಪಯೋಗಿಸ್ತೀನಿ ಹುಳಿಗೆ. ಇಲ್ಲ ಅಂತ ಅಂದರೆ ಟೊಮೊಟೊನ ಸ್ಕಿಪ್ ಮಾಡಿ ಬರೀ ಹುಣಸೆಹಣ್ಣನ್ನೇ ಉಪಯೋಗಿಸ್ಕೋಬೋದು. ಆವಾಗಲೂ ಕೂಡ ಸಾಂಬಾರು ತುಂಬ ಟೇಸ್ಟಾಗೇ ಇರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿನ ಹುರ್ಕೊಳ್ಳೋದು ಬೇಡ ಅನ್ನೋರು ಗ್ಯಾಸ್ ಮೇಲೆನೇ ಸುಟ್ಕೋಬೋದು 2ನ. ಮತ್ತು ಜೀರಿಗೆ ಮಾತ್ರ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈರುಳ್ಳಿ, ಬೆಳ್ಳುಳ್ಳಿನ ಸುಟ್ಟು ಉಪಯೋಗಿಸೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ನಾನು ಆಲ್ರೆಡಿ ಸಬಾಕ್ಸಿ ಸೊಪ್ಪನ್ನ ತೊಳೆದು ಉಪ್ಪಾಕಿ ಮತ್ತು ಬೇಳೆ ಹಾಕಿ ಕುಕ್ಕರಲ್ಲಿಟ್ಟಿದ್ದೀನಿ ಬೇಯೋದಕ್ಕೆ. ಇನ್ನೊಂದು ಸೈಡು ಬೇಯ್ತಾ ಇದೆ ಅದು. ಈಗ ನೋಡಿ ಫ್ರೆಂಡ್ಸ್, ಇದು ಬೆಂದಿದೆ ಆಲ್ರೆಡಿ. 1 ಕೂಗು ಇಲ್ಲ 2 ಕೂಗಿಸಿದ್ರೆ ಆಗೋಯ್ತು. 2 ಕೂಗಿಸಿದ್ರೂ ಬೇಳೆ ತುಂಬ ಜಾಸ್ತಿ ಬೆಂದ್ಬಿಟ್ಟಿರ್ತವೆ. ಈಗ ನಾವು ನೀರನ್ನು ಚೆನ್ನಾಗಿ ಶೋಧಿಸ್ಕೋಬೇಕು. ನೋಡ್ರಿ, ಈ ರೀತಿ ಇಷ್ಟು ನೀರು ಬಂದಿದೆ ನನಗೆ. ಈಗ ಸೊಪ್ಪು ಕಾಳನ್ನ ಒಗ್ಗರಣೆ ಹಾಕೋದಕ್ಕೆ ಚೆನ್ನಾಗಿ ಇದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ಈ ಸೊಪ್ಪು ಕಾಳಲ್ಲಿ ಸ್ವಲ್ಪ ಕಾಳನ್ನು ಬೇರ್ಪಡಿಸಿ ಸಾಂಬಾರು ರುಬ್ಬೋದಕ್ಕೆ ಇಟ್ಕೋಬೇಕು. ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಸಾಂಬಾರಿಗೆ, ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ, ಖಾರದ ಪುಡಿ ತಗೊಂಡಿದ್ದೀನಿ ಮತ್ತು ಮಸಾಲೆ ಪುಡಿ ತಗೊಂಡಿದ್ದೀನಿ. ಇದು ಹುಳಿ ಸಾಂಬಾರ್ಗೆ ಅರಿತೀವಲ್ವ, ಅದು ಮಸಾಲೆ ಪುಡಿ 1 ಸ್ಪೂನಷ್ಟು ತಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೊಟೊ ಹುರ್ಕೊಂಡಿರೋದೇನು ಮಿಶ್ರಣ ಇರುತ್ತೆ ಅದನ್ನು ತೊಗೊಂಡು ಇಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಚಟಪಟ ಅಂತೇಳಿ ಸಿಡ್ದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವೆಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವು ಸಬಾಕ್ಸಿ ಸೊಪ್ಪನ್ನ ಬಸ್ಸಾರು ಕೂಡ ಮಾಡ್ಬೋದು, ಮತ್ತು ಉಪ್ಸಾರು ಇಲ್ಲ ಸಪ್ಪನೀರು ಅಂತಾರೆ ನಮ್ಮ ಕಡೆ, ಅದು ಕೂಡ ಮಾಡ್ಬೋದು. ಮತ್ತು ಮಸೊಪ್ಪು ಮಾಡೋವಾಗ ಜಾಸ್ತಿ ಹಾಕ್ಕೋಬಾರ್ದು, ಒಂದು ಸ್ವಲ್ಪ 1-2 ಎಳೆ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ ಮಸೊಪ್ಪು. ಮುಂಚೆ ಎಲ್ಲ ಪಲಾವ್ ಮಾಡ್ತಾ ಇರಲಿಲ್ಲ. ಪಲಾವ್ ಬದಲು ತಿಂಗಳಿಗೂ 15 ದಿನಕ್ಕೂ ತರಕಾರಿ ಅನ್ನ ಅಂತೇಳಿ ಮಾಡೋರು. ಆ ತರಕಾರಿ ಅನ್ನಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಉಪಯೋಗಿಸೋರು. ಚೆನ್ನಾಗಿರೋದು ಟೇಸ್ಟು.
ಫ್ರೆಂಡ್ಸ್, ಒಗ್ಗರಣೆಗೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಫ್ರೆಂಡ್ಸ್, ಈ ಸಾಂಬಾರನ್ನ ಕುದಿಯೋದಕ್ಕೆ ಪಕ್ಕದ ಒಲೆ ಮೇಲೆ ಇಟ್ಟು ಈಗ ಈ ಒಲೆ ಮೇಲೆ ನಾನು ಸೊಪ್ಪು ಕಾಳು ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ಸೊಪ್ಪು ಕಾಳನ್ನ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದೆರಡು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸೊಪ್ಪು ಕಾಳು ಮತ್ತು ಕಾಯಿ ತುರಿ. ಒಲೆ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಎಣ್ಣೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಸೊಪ್ಪು ಕಾಳು ಮತ್ತು ಕಾಯಿ ತುರಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಈ ಸಾಂಬಾರು ಜೊತೆಗೆ ಊಟ ಮಾಡೋದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ತಾಯಿರೋದು ಬೆಳಿಗ್ಗೆ ಊಟಕ್ಕೆ, ಅಂದರೆ ನಾನು ಊಟ ಮಾಡೋದಿಲ್ಲ, ನಮ್ಮ ಮನೆಯವ್ರು ಊಟ ಮಾಡ್ತಾರೆ. ನಾನು ಊಟ ಮಾಡೋದು ಮಧ್ಯಾಹ್ನ ಇದನ್ನೇ ತಿಂತೀನಿ. ಅಕಸ್ಮಾತ್ ಮುದ್ದೆ ತಿನ್ನಲ್ಲ ಅನ್ನೋರು ಯಾರಾದರೂ ಇದ್ದರೆ ಬೆಳಿಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ನಾವು ಬೇಕಾದ್ರೆ ಕಾಳನ್ನು ಉಪಯೋಗಿಸ್ಬೋದು. ಕಾಳನ್ನ ಮಾತ್ರ ತಿಂದು ಮುದ್ದೆ ಅನ್ನ ಏನು ತಿನ್ನೋಕೆ ಹೋಗಬೇಡಿ, ಕಾಳು ಮಾತ್ರನೇ ತಿನ್ನಿ. ನೀವು ಡಯೆಟಲ್ಲಿ ಬರೀ ಸೊಪ್ಪಿನ ಪಲ್ಯನೇ ತಿಂದು ಡಯೆಟ್ ಮಾಡ್ತೀವಿ ಅನ್ನೋರೇನಾದರೂ ಆಗಿದರೆ ಈ ಸೊಪ್ಪಿನ ಪಲ್ಯಕ್ಕೆ ಒಂದು ಇಲ್ಲ ಎರಡು ಮೊಟ್ಟೆನ ಒಡೆದಾಕೊಂಡು ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಸೊಪ್ಪಿನ ಪಲ್ಯನ ಡಯೆಟ್ ಮಾಡೋರು ಉಪಯೋಗಿಸೋದಾದರೆ ಬೆಳಗ್ಗೆ ಆದರೂ ಬ್ರೇಕ್ಫಾಸ್ಟ್ಗೆ ತಿನ್ಬೋದು, ಬ್ರೇಕ್ಫಾಸ್ಟ್ ಬದಲಾಗಿ, ಇಲ್ಲಾಂದರೆ ಸಂಜೆ ಊಟದ ಬದಲಾಗಿ ತಿನ್ಬೋದು. ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡುವಾಗ ಈ ಥರ ಒಂದು ಸೊಪ್ಪಿನ ಪಲ್ಯನ ಮಧ್ಯಾಹ್ನ ಊಟಕ್ಕೆ ತೊಗೊತೀನಿ ಅನ್ನೋದಾದರೆ ಇದ್ರ ಜೊತೆಗೆ ಒಂದೆರಡು ಚಪಾತಿ ಹಾಕ್ಕೊಳ್ಳಿ. ಅದು ಎಣ್ಣೆ ಇಲ್ಲದಂಥ ಚಪಾತಿ, ಆಯಿತಾ? ಮತ್ತು ಅದ್ರ ಜೊತೆಗೆ ಕ್ಯಾರೆಟು, ಸೌತೆಕಾಯಿ ತಗೊಳ್ಳಿ, ಆಯಿತಾ? ಬರೀ ಸೊಪ್ಪಿನ ಪಲ್ಯನೇ ತಿಂದು ಇರೋಕ್ಕೆ ಹೋಗಬೇಡ್ರಿ, ಏಕೆಂದರೆ ಮಧ್ಯಾಹ್ನ ಊಟ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು. ಫ್ರೆಂಡ್ಸ್, ವೆಯ್ಟ್ ಲಾಸ್ ಅಂದರೆ ಊಟ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡೋದಲ್ಲ. ನಾವು ಊಟದಲ್ಲಿ ಕ್ಯಾಲೋರಿ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಕ್ವಾಂಟಿಟಿ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತೇಳಿ ಎಲ್ಲ ತಿಳ್ಕೊಂಡ್ರೆ ವೆಯ್ಟ್ ಲಾಸು ತುಂಬಾ ಈಸಿ ಆಗಿಬಿಡುತ್ತೆ. ಅಕಸ್ಮಾತಾಗಿ ನಾವು ಊಟ ಕ್ವಾಂಟಿಟಿ ಏನಾದರೂ ಕಡಿಮೆ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡೋದಾದರೆ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆಮೇಲೆ ಅಕಸ್ಮಾತ್ ಏನಾದರೂ ನಾವು ವೆಯ್ಟ್ ಲಾಸ್ ಮಾಡೋದೇನಾದರೂ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ನಾವು ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಅದಲ್ಲದೆ ನಮ್ಮ ಬಾಡಿಲಿ ಮಸಲ್ಸು ತುಂಬಾ ವೀಕ್ ಆಗೋಗುತ್ತೆ, ಸ್ಕಿನ್ ಕೂಡ ಸುಕ್ಕಾಗ್ಬಿಡುತ್ತೆ. ಇವೆಲ್ಲ ನಮಗೆ ಪ್ರಾಬ್ಲಮ್ ಬರಬಾರ್ದು. ನಾವು ಆರೋಗ್ಯವಾಗಿ ಸಣ್ಣ ಆಗಬೇಕು ಅಂದರೆ ಇವನ್ನೆಲ್ಲ ನಾವು ತಿನ್ನಲೇಬೇಕು. ಇವನ್ನೆಲ್ಲ ನಾವು ದಿನನಿತ್ಯ ತಿನ್ನೋದ್ರಿಂದ ತಿಂದ್ಕೊಂಡೇ ನಾವು ವೆಯ್ಟ್ ಲಾಸ್ ಆಗ್ಬೋದು. ಅಕಸ್ಮಾತಾಗಿ ನಾವು ಸಣ್ಣ ಆಗಬೇಕು ಅಂತೇಳಿ ಯಾವುದಾದ್ರೂ ಪ್ರಾಡಕ್ಟ್ನ ತಗೊಂಡು ಸಣ್ಣ ಆದರೆ ಮತ್ತೆ ನಾವು ವೆಯ್ಟ್ ಗೇನ್ ಅನ್ನೋದು ಆಗಿಬಿಡ್ತೀವಿ, ಮಸಲ್ಸ್ ಕೂಡ ಲಾಸ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಬೆಳಗ್ಗಿನ ತಿಂಡಿಗೆ ನಾನು ಓಟ್ಸ್ ತೊಗೊಂಡಿದ್ದೆ. ಅದಾದಮೇಲೆ ಒಂದು 12 ಗಂಟೆ ಸುಮಾರಿಗೆ ಯಾಕೋ ಸ್ವಲ್ಪ ಹೊಟ್ಟೆ ಹಸಿವು ಅನ್ನೋದು ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ, ಯಾಕೋ ಓಟ್ಸ್ ತಿಂದರೆ ನನಗೆ ತುಂಬ ಬೇಗ ಹೊಟ್ಟೆ ಹಸಿವಾಗುತ್ತೆ. ಓಟ್ಸ್ ತಿಂದು 1 ಅವರ್ 2 ಅವರ್ಗೆಲ್ಲ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿವಾಗ್ಬಿಡುತ್ತೆ ನನಗೆ. ಅದಕ್ಕೆ ನಾನು ಅಗಸೆ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಅಗಸೆ ಬೀಜನ ಹುರಿದಿಲ್ಲ, ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಜ್ಜಿಗೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಅಗಸೆ ಬೀಜದಲ್ಲಿ ನಮಗೆ ಒಮೆಗಾ 3 ಫ್ಯಾಟ್ ಸಿಗುತ್ತೆ. ಅದು ವೆಯ್ಟ್ ಲಾಸ್ ಮಾಡೋರು ಕಂಪಲ್ಸರಿ ಯೂಸ್ ಮಾಡಿ ಫ್ರೆಂಡ್ಸ್. ಕೂದಲಿಗೂ ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಗಸೆ ಬೀಜ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟನ ನಾನು ಸೊಪ್ಪು ಕಾಳು ಮತ್ತು ಒಂದು ಮುದ್ದೆ ತಗೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ತಗೊಂಡಿದ್ದೀನಿ. ಇಷ್ಟನ್ನ ತಿಂತ ಮಧ್ಯಾಹ್ನ ಊಟನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇವತ್ತು ಸೌತೆಕಾಯಿ ಇರಲಿಲ್ಲ, ಸಂಜೆ ನಾನು ಸೌತೆಕಾಯಿನ ತರಿಸ್ಕೋಬೇಕು. ಫ್ರೆಂಡ್ಸ್, ನಾನು ಒಂದು ದಿನಕ್ಕೆ ಟೀನ ಏನಿಲ್ಲ ಅಂತ ಅಂದರೂ 4ರಿಂದ 7 ಟೈಮ್ವರೆಗೂ ನಾನು ಕುಡ್ದಿದ್ದೀನಿ. ನನಗೆ ಟೀ ಇಷ್ಟ ಕುಡಿಯೋದಕ್ಕೆ, ಆಯಿತಾ? ಈಗಲೂ ಕೂಡ ಒಂದು ವೀಕಿಂದ ಒಂದು ದಿನಕ್ಕೆ ಒಂದು ಸಲ ಆಗಲಿ ಟೀ ತೊಗೊತಾ ಇದ್ದೀನಿ. ಬಟ್ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ ಅಷ್ಟೇ. ಟೀ ಇಷ್ಟ ಅಂತೇಳಿ ಜಾಸ್ತಿ ಕುಡಿದ್ರೆ, ಒಂದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಟೈಮ್ ಕುಡಿದ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ. ನಾನೀಗ ಕಾಯಿಸ್ತಾ ಇರೋದು ಟೀನೇ, ಆದರೆ ಗ್ರೀನ್ ಟೀ ಕಾಯಿಸ್ತಾ ಇದ್ದೀನಿ.
ಗ್ರೀನ್ ಟೀ ಎಲೆಗಳನ್ನ ಹಾಕಾದ ನಂತರ ಸ್ಟವ್ನ ಆಫ್ ಮಾಡಿಬಿಡಿ ಫ್ರೆಂಡ್ಸ್. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು 2 ನಿಮಿಷ 1 ನಿಮಿಷ ಆದಮೇಲೆ ಅದು ಗ್ರೀನ್ ಟೀ ಎಲೆ ಎಲ್ಲ ಅಂಟ್ಕೊಂಡಿರುತ್ತೆ ಮತ್ತು ಕಲ್ಲರ್ ಕೂಡ ಬಂದಿರುತ್ತೆ. ಗ್ರೀನ್ ಟೀನ ಶೋಧಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆ ಹಿಂಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಗ್ರೀನ್ ಟೀ ಕುಡಿಯೋದ್ರಿಂದ ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋವಾಗ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಮೆಟಬಾಲಿಸಮ್ ರೇಟು ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ನಮಗೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗಿಬಿಡುತ್ತೆ. ಅದಕ್ಕೆ ಹೇಳೋದು ಕಂಪಲ್ಸರಿ ಒಂದು ದಿನಕ್ಕೆ 1 ಟೈಮು ಇಲ್ಲ 2 ಟೈಮು ಗ್ರೀನ್ ಟೀನ ಕುಡೀರಿ. ಇಲ್ಲ ಗ್ರೀನ್ ಟೀ ಅವೈಲಬಲ್ ಇಲ್ಲ, ನನಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಬ್ಲ್ಯಾಕ್ ಟೀ ಕುಡಿಬೋದು, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಕುಡಿಬೋದು ಫ್ರೆಂಡ್ಸ್. ನಾನು ಅಂಗಡಿಲಿರೋದ್ರಿಂದ ಸೋಸಿಲ್ಲ, ಸ್ವಲ್ಪ ಹಂಗೆ ಬಸ್ಕೊಂಡು ಕುಡಿತಾ ಇದ್ದೀನಿ ಅಷ್ಟೇ, ನಿಂಬೆಹಣ್ಣು ಹಿಂಡ್ಕೊಂಡು. ಫ್ರೆಂಡ್ಸ್, ನಾವು ವೆಯ್ಟ್ ಲಾಸ್ ಮಾಡುವಾಗ ಪ್ರೋಟೀನ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ಪ್ರೋಟೀನ್ನ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ನಮ್ಮ ಮಸಲ್ಸು ಬೆಳವಣಿಗೆ ಆಗುತ್ತೆ. ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಮೊಳಕೆ ಕಟ್ಟಿದಂತಹ ಕಾಳುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ಗಳಿರ್ತವೆ. ಇಲ್ಲ ಮೊಳಕೆ ಕಟ್ಟೋಕ್ಕಾಗಲ್ಲ ಅಂತ ಅಂದರೆ ಹಂಗೆ ಆದರೂ ತೊಗೋಬೋದು. ಕಾಳುಗಳು ಕಡಲೆಕಾಳು, ಬಟಾಣಿ ಕಾಳು, ಹೆಸ್ರು ಕಾಳು, ಹೆಸ್ರು ಬೇಳೆ ತೊಗೋಬೋದು. ಈ ಥರದ್ದೆಲ್ಲ ಫುಡ್ ತೊಗೋಬೋದು. ನಾನ್ ವೆಜಿಟೇರಿಯನ್ಸ್ ಅಂದರೆ ಮೊಟ್ಟೆಯಲ್ಲೂ ಕೂಡ ಪ್ರೋಟೀನು ಇರುತ್ತೆ. ಒಂದು ಮೊಟ್ಟೆಲಿ 7 ಗ್ರಾಮಷ್ಟು ಪ್ರೋಟೀನ್ ಸಿಗುತ್ತೆ ನಮಗೆ. ಮತ್ತು ಚಿಕನ್ ಕೂಡ ತಿನ್ಬೋದು. ಚಿಕನ್ನಲ್ಲೂ ಕೂಡ ಹೆಚ್ಚು ಪ್ರೋಟೀನ್ ಇರುತ್ತೆ. ಬಟ್ ಫ್ರೈ, ಕಬಾಬು ಆ ಥರ ಎಲ್ಲ ತಿನ್ನಬಾರ್ದು. ಸಾಂಬಾರು ಮಾಡಿಕೊಂಡು ತಿನ್ಬೋದು. ನಾನು ಇವತ್ತಿನ ಸಂಜೆ ಊಟನ ನಾನು ಸೌತೆಕಾಯಿ ತಗೊಂಡಿದ್ದೀನಿ, 2 ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಮತ್ತು ದಾಳಿಂಬೆ ಹಣ್ಣು ತಗೊಂಡಿದ್ದೀನಿ. ಇಷ್ಟು ನನ್ನ ಇವತ್ತಿನ ಸಂಜೆಯ ಊಟ ಫ್ರೆಂಡ್ಸ್. ಈ ಥರ ಫುಡ್ನ ಫಾಲೋ ಮಾಡ್ತಾ ಅದ್ರ ಜೊತೆಗೆ ವಾಕೇ ಆಗಲಿ, ಎಕ್ಸಸೈಜ್ ಆಗಲಿ, ಯೋಗಾಸನ ಆಗಲಿ, ಈ ಥರ ದೈಹಿಕ ಚಟುವಟಿಕೆನ ಕ್ರಮೇಣ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಾವು ವೆಯ್ಟ್ ಲಾಸ್ ಆಗೇ ಆಗ್ತೀವಿ. ನಾನು ಕೊಡೋ ವೆಯ್ಟ್ ಲಾಸ್ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋಗಳಿಗೆ ಲೈಕು, ಶೇರು, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ಮತ್ತಷ್ಟು ವೆಯ್ಟ್ ಲಾಸ್ ಮಾಹಿತಿಯೊಂದಿಗೆ ಸಿಗೋಣ. ಓಕೆ, ಬಾಯ್.